ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮೊದಲಿಗೆ ಸ್ನೇಹಿತರೆ, ಇಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. ಎಲ್ಲ ಗಂಡ್ ಮಕ್ಳುಗಳೆಲ್ಲ ಸೇರಿ ಸ್ನೇಹಿತರೆ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಎಲ್ಲ ಕೇಕ್ ತಗೊಂಡ್ ಬಂದು ಅವರೇ ರೆಡಿ ಮಾಡಿ ಸ್ನೇಹಿತರೆ ನಮಗೆ ಕರೆದಿದ್ದಂಥದ್ದು ಸ್ನೇಹಿತರೆ. ಹಾಗೇನೆ ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಅಂದ್ರೆ ಯಶೋಧರ, ಇವರೇ ಸ್ನೇಹಿತರೆ ಅಳಿಯ. ಎಲ್ಲ ಎಷ್ಟು ಈ ವರ್ಷ ಅಂದ್ರೆ ಸ್ನೇಹಿತರೆ, ಈ ಬೇಸಿಗೆಲಿ ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇ ಸ್ನೇಹಿತರೆ ಯಾರ್ದಿರುತ್ತಂದ್ರೆ ಎಲ್ರಿಗೂ ಕೇಕ್ ತಗೊಂಡ್ ಬರುವಂತದ್ದು, ಕಟ್ ಮಾಡ್ಸೋದು, ಸೆಲೆಬ್ರೇಷನ್ ಮಾಡೋದು ತುಂಬಾನೇ ಚೆನ್ನಾಗಿತ್ತು. ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ಎಷ್ಟೋ ವಿಡಿಯೋಗಳು ಶೇರ್ ಮಾಡ್ಕೊಳ್ಬೋದಿತ್ತು, ಆದ್ರೆ ನಾನು ಮಾಡ್ಲಿಲ್ಲ ಸ್ನೇಹಿತರೆ. ಹಾಗೇನೆ ನೋಡಿ ಎಲ್ರು ಅಂದ್ರೆ ನಮ್ಮ ಊರಲ್ಲಿ ಏನ್ ಗೊತ್ತಾ ಸ್ನೇಹಿತರೆ, ಹೊಸ ಊರು ಹಳೆ ಊರು ಅಂದ್ರೆ ಸ್ವಲ್ಪ ಮುಂಚೆ ಹಳೆ ಮನೆಗಳು ಇದ್ವಲ್ಲ ಅದೆಲ್ಲ ಮೇಲ್ಗಡೆಗಿದೆ, ದೇವಸ್ಥಾನ ಇದೆಯಲ್ಲ ಆಂಜನೇಯ ದೇವಸ್ಥಾನ ಆ ಕಡೆಗೆ, ಇಲ್ಲಿ ಎಲ್ಲ ಹೊಸ ಮನೆಗಳು ಕಟ್ಕೊಂಡು ಹೊಸದಾಗಿ ಬಂದಿ ಅಂದ್ರೆ ನಾವು ಚಿಕ್ಕನಿಂದನೂ ಇಲ್ಲಿ ಇರುವಂತದ್ದು, ಹಾಗಾಗಿ ಇಲ್ಲಿ ಹೊಸ ಊರು ಅಂತ ಕರೀತಾರೆ. ಹಾಗಾಗಿ ಇಲ್ಲಿರುವಂತ ಹೆಣ್ಮಕ್ಳುಗಳು ಪ್ರತಿಯೊಬ್ಬರೆಲ್ಲರೂ ಬಂದಿದ್ರು ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಜನ ಎಲ್ಲರೂ ಸೇರ್ಕೊಂಡಿದೀವಿ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದಂತ ಕೇಕ್ ಕಟ್ ಮಾಡಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಗಂಡ್ ಮಕ್ಳುಗಳೆಲ್ಲ ಸೇರ್ಕೊಂಡು ಎಷ್ಟ್ ಚಂದ ಹಾಡು ಹೇಳಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳೆಲ್ಲ ತಯಾರಿ ಇತ್ತು. ಆದ್ರೆ ಹೆಣ್ಮಕ್ಳುಗಳು ಡ್ಯಾನ್ಸ್ ಮಾಡ್ಬೇಕನ್ನೋದಿತ್ತು ಸ್ನೇಹಿತರೆ. ಸಾಕು ಮತ್ತೆ ಬೇಡ ಅಂತೇಳಿ ಅಲ್ಲಿಗೆ ಸ್ವಲ್ಪ ಇದು ಮಾಡಿರು. ಮತ್ತಿರ್ಗಾ ತುಂಬಾನೇ ಇನ್ನ ವಿಡಿಯೋಸ್ ಎಲ್ಲ ಇದೆ ಸ್ನೇಹಿತರೆ, ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಚೆನ್ನಾಗಿತ್ತು, ಎಲ್ರು ಕುತ್ಕೊಂಡು ಸ್ವಲ್ಪ ಹಾಡು ಹೇಳಿದ್ದು ಎಲ್ಲ ಮಾಡಿದ್ದು ಚೆನ್ನಾಗಿತ್ತು ಸ್ನೇಹಿತರೆ. ಅದೆಲ್ಲ ನಾನು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡೆ, ಯಾಕಂದ್ರೆ ಏನಾರ ಅನ್ಕೊಳ್ತಾರೇನೋ ಇದೇನ್ ಹಿಂಗ್ ಮಾಡ್ತಾ ಇದಾರೆ ಅಂತೇಳಿ ನಾನು ಸ್ವಲ್ಪ ಇದು ಮಾಡ್ಕೊಂಡೆ ಅಷ್ಟೇ. ನಂತರ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ತಂಗಿಯವರು ದಾವಣಗೆರೆಗೆ ಹೊರಟಿದ್ರು ಸ್ನೇಹಿತರೆ. ಹಾಗಾಗಿ ಮಗಳಿಗೋಸ್ಕರ, ಅವಳಿಗೆ ಯಾವಾಗ್ಲೂ ಕರ್ಜಿಕಾಯಿ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಹಾಗೆ ಹೋಗ್ತಾರಲ್ವಾ ಕರ್ಜಿಕಾಯಿ ಏನಾದ್ರೂ ಮಾಡೋಣ ಅಂತೇಳಿ ಮಾಡ್ಕೊಡಕ್ಕೆ ಅಂತೇಳಿ ಮಾಡ್ತಾ ಇದ್ವಿ ಸ್ನೇಹಿತರೆ. ಇದೊಂದು ಶೇರ್ ಮಾಡ್ಕೊಂಡೇ ಇರ್ಲಿಲ್ಲ, ಹಾಗೆ ಇತ್ತು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಹಾಗೇನೆ ಕರ್ಜಿಕಾಯಿ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಬೇಗ ಅರ್ಜೆಂಟ್ ಆಗಿ ಮಾಡ್ಬೋದು. ಪುಡಿ ಎಲ್ಲ ಏನು ಹೊರಗಡೆ ಬರೋದಿಲ್ಲ, ಏನಿಲ್ಲ, ಈ ರೀತಿಯಾಗಿ ಮಾಡ್ಬೋದು ಅಂತೇಳಿ ಮಾಡ್ತಾ ಇದ್ದೆ ಸ್ನೇಹಿತರೆ. ನಾವ್ ಸ್ವಲ್ಪ ಇದು ಎಲೆ ಉದ್ದಕ್ಕೆ ತೆಗ್ದಿರ್ತೀವಲ್ವಾ, ಕರ್ಜಿಕಾಯಿ ಬಂದ್ಬಿಟ್ಟು ಉದ್ದ ಇರುತ್ತಲ್ವಾ, ಹಾಗಾಗಿ ಈ ತರ ಮಾಡಿದ್ರೆ ಈಸಿಯಾಗಿ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಕ್ರಿಯೇಟಿವಿಟಿ ಬಿಟ್ಟಿದ್ದು ಯಾವ ರೀತಿ ನಾವು ಇದನ್ನ ಮಾಡ್ತೀವಿ ಅನ್ನುವಂಥದ್ದು. ನಂತರ ನೆಕ್ಸ್ಟ್ ಇಲ್ಲಿ ಹಲಸಿನ ಹಣ್ಣು ನೋಡಿ ಏನ್ ಸೂಪರ್ ಆಗಿತ್ತು ಗೊತ್ತಾ ಸ್ನೇಹಿತರೆ. ಇದು ಬಂದ್ಬಿಟ್ಟು ತಂಗಿ ತಿಮ್ಮನಹಳ್ಳಿಯಿಂದ ಕೊಟ್ಟು ಕಳಿಸಿದಂತ ಹಣ್ಣು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು ಸಖತ್ತಾಗಿ. ಹಾಗೇನೆ ಹಲಸಿನ ಹಣ್ಣು ಇದ್ಮೇಲೆ ನನ್ಗೆ ಯಾವಾಗ್ಲೂ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಸ್ನೇಹಿತರೆ ಫೇವ್ರೇಟ್ ಅಂತಂದ್ರೆ ದೋಸೆ ಮಾಡ್ತೀನಿ, ಇಡ್ಲಿ ಮಾಡಿರ್ತೀನಿ, ಈ ರೀತಿಯಾಗಿ ಎಲ್ಲ ಅದು ಕಜ್ಜಾಯ ಎಲ್ಲ ಮಾಡ್ತೀವಲ್ವಾ ಅದೆಲ್ಲ ಮಾಡ್ತೀನಿ. ಈ ಸಲ ಏನಂದ್ರೆ ಅದು ಯಾವ್ದು ಮಾಡಿಲ್ಲ ಸ್ನೇಹಿತರೆ, ಯಾಕಂದ್ರೆ ಎಣ್ಣೆ ಜಾಸ್ತಿ ಆಗ್ಬಿಡುತ್ತೆ, ಎಣ್ಣೆದು ಸ್ವೀಟು ಅಂತ ಹೇಳ್ಬಿಟ್ಟು ಮಾಡಿಲ್ಲ ಸ್ನೇಹಿತರೆ, ಕಡಿಮೆ ಮಾಡಿದೀನಿ. ಹಾಗೆ ಇನ್ನೊಂದೇನಂದ್ರೆ ನಾವು ಎಲ್ಲ ಮಾಡ್ಕೊಂಡು ತಿಂತಾ ಇದ್ರೆ ನಮ್ಮ ಯಜಮಾನ್ರಿಗೂ ತಿನ್ಬೇಕನ್ನೋ ಆಸೆ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆಲ್ಲ ಹೆಚ್ಚಿಗೆ ಏನು ಇದನ್ನ ಕೊಡಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಬಂದ್ಬಿಟ್ಟು ಯಾವ್ದೇ ಒಂದು ಇದನ್ನ ಮಾಡೋದಕ್ಕೂ ಅವಾಯ್ಡ್ ಮಾಡಿ 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 ಇದನ್ನ ಮಾಡಿರುವಂತದ್ದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ದೋಸೆ ಮಾಡೋದಕ್ಕೆ ಅಕ್ಕಿ ನೆನೆಸಿರುವಂತ ಅಕ್ಕಿ, ಹಲಸಿನ ಹಣ್ಣು, ಹಾಗೇನೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ರುಬ್ಬಿ ಹಾಕ್ಬಿಟ್ರೆ ದೋಸೆ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ. ಬೇಕಂದ್ರೆ ಒಂದ್ ನೈಟ್ ಇಟ್ಟಾದ್ರೂ ನಾವು ಮಾಡ್ಬೋದು, ಇಲ್ಲ ಅವಾಗಿಂದ ರುಬ್ಕೊಂಡು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮಾಡಿದ್ರು ತುಂಬಾ ಚೆನ್ನಾಗ್ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಉರಿ ಹೆಚ್ಚಿಗೆ ಇದನ್ ಮಾಡಿದೀನಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತಿರೋ ತರ ಆಯ್ತು. ಆಮೇಲೆ ಫಸ್ಟ್ ಹಾಗೇನೆ ಸ್ನೇಹಿತರೆ, ಮೊದಲನೇದ್ ಬರುವಂತದ್ದು ದೋಸೆ ಆಗ್ಲಿ, ಚಪಾತಿ ಆಗ್ಲಿ, ರೊಟ್ಟಿ ಆಗ್ಲಿ, ಏನೇ ಆಗ್ಲಿ ನಂತರ ಚೆನ್ನಾಗ್ ಬರ್ತಾ ಇರುತ್ತೆ ಸ್ನೇಹಿತರೆ. ದೋಸೆ ಅಂತೂ ತುಂಬಾನೇ ರುಚಿಯಾಗಿತ್ತು, ನನಗಿಷ್ಟ ಸ್ನೇಹಿತರೆ. ನಮ್ಮ ಮನೇಲಿ ನಮ್ಮ ದೊಡ್ಡ ಮಗ ಬಂದ್ಬಿಟ್ಟು ಅವ್ನ್ ಸ್ವಲ್ಪ ಇಷ್ಟ ಪಡ್ತಾನೆ, ಇಲ್ಲಿ ಚಿಕ್ಕವನಂತೂ ಈ ತರದ್ದೆಲ್ಲ ಅಂತ ಅಂದ್ಬಿಟ್ಟು ಅವ್ನ್ ತಿನ್ನೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಅವ್ರಿಗೆಲ್ಲ ಪ್ಲೇನ್ ಇದನ್ನ ಮಾಡ್ಕೊಟ್ಟಿದ್ದೆ, ನನಗ್ ಮಾತ್ರ ಹಾಕೊಂಡಿದ್ದೆ. ಹಾಗೇನೆ ಅವ್ರಿಗೆಲ್ಲರಿಗೂ ತಿನ್ರಿ ಅಂತೇಳಿ, ಅವ್ರಿಗೂ ನಾವ್ ಯಾವಾಗ್ಲೂ ಮಾಡೋದಿಲ್ಲ ಅಂತ ಹೇಳ್ತಿದ್ರು, ಹಾಗಾಗಿ ಟೇಸ್ಟ್ ನೋಡ್ರಿ ಅಂತೇಳಿ ಇದನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ. ನಾವೇನಂದ್ರೆ ಸ್ವಲ್ಪ ಸಿಹಿ ಹೆಚ್ಚಿಗೆ ಇಷ್ಟ ಪಡೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ
ಆ ಈ ಥರದ್ದು ಇಷ್ಟ ಆಗ್ತಾ ಇರುತ್ತೆ ನನಗೆ. ಯಾವಾಗಲೂ ಸ್ವೀಟ್ ಅಂದರೆ ಹೆಚ್ಚಿಗೆನೇ ಇಷ್ಟ ಸ್ವಲ್ಪ. ಎಲ್ಲರೂ ಇವಾಗಿನ ಇದ್ರಲ್ಲಿ ಬಂದ್ಬಿಟ್ಟು ಖಾರನೇ ಹೆಚ್ಚಿಗೆ ಇಷ್ಟಪಡುವಂಥದ್ದು ಸ್ನೇಹಿತರೆ. ಯಾಕಂದರೆ ಸ್ವೀಟ್ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ, ಅದು ಒಂದು ತಪ್ಪು ತಿಳುವಳಿಕೆ ಅಂತಲೇ ಹೇಳ್ಬೋದು. ಹೆಚ್ಚಿಗೆ ತಿಂದು ದಪ್ಪ ಆಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ. ಆದರೆ ಎಲ್ಲ ನಮ್ಮ ಏನಂದರೆ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಪ್ರತಿಯೊಂದು ಎಲ್ಲದೂ ಬೇಕು ಸ್ನೇಹಿತರೆ. ಇದನ್ನ ತಿನ್ನಲ್ಲ ಅದನ್ನ ತಿನ್ನಲ್ಲ ಅಂತ ಇದು ಮಾಡೋಂಗಿಲ್ಲ. ಹಾಗೇನೆ ನನಗೂ ಇದು ಖಾರದ್ದು ಅಂತಂದರೆ ಅದು ನನಗೇನು ಅಷ್ಟು ನಾನ್ ವೆಜ್ ಆ ಥರದ್ದೆಲ್ಲ, ಫಿಶ್ ಅಂದ್ಬಿಟ್ಟು ಇನ್ಯಾವುದು ಇಷ್ಟ ಇಲ್ಲ ಸ್ನೇಹಿತರೆ. ಹಾಗಾಗಿ ನನಗೆ ಯಾವಾಗ್ಲೂ ಈ ಥರದ್ದೇ ಇಷ್ಟ ಆಗುವಂಥದ್ದು. ನಂತರ ಸೀಸನ್ ಸ್ನೇಹಿತರೆ, ಬೇಸಿಗೆ ಅಂದಮೇಲೆ ಹುಣಸೆ ಚಿಗುರು ಸಾಂಬಾರು ಮಾಡಲೇಬೇಕಲ್ಲ ಸ್ನೇಹಿತರೆ. ಪ್ರತಿದಿನ ಸ್ನೇಹಿತರೆ ವಾಕಿಂಗ್ ಹೋದಾಗ ಫ್ರೆಶ್ ಆಗಿರುವಂಥದ್ದು. ಡೈಲಿ ಏನು ಬೆಳಗ್ಗೆ ವಾಕ್ ಹೋಗ್ತಿದ್ನಲ್ವ, ಹೋಗ್ಬರೋ ಟೈಮಿಗೆ ಅಣ್ಣನ ಜೊತೆಗಿರೋರು, ತಂಗಿಯ ಯಜಮಾನ್ರು, ಹಣ ತಗೊಂಡು ಹೋಗೋಣ ಅಂದರೆ ಸ್ವಲ್ಪ ತಗೊಂಡು ಬರ್ತಿದ್ವಿ. ಅವ್ರ ಮನೆಗೆ ಸ್ವಲ್ಪ, ನಮ್ಮ ಮನೆಗೆ ಸ್ವಲ್ಪ, ಮತ್ತೆ ನಾವು ಆ ಕಡೆ ಮನೆಗೆ ಸ್ವಲ್ಪ ಹೀಗೆ ಇದನ್ನ ಮಾಡ್ತಿದ್ವಿ ಸ್ನೇಹಿತರೆ. ಚೆನ್ನಾಗಿರ್ತಿತ್ತು ಫ್ರೆಶ್ ಆಗಿರುವಂಥದ್ದು. ಅವಾಗೆ ತಗೊಂಡು ಬಂದು ಮಾಡಿಬಿಟ್ರೆ ಏನು ಸೂಪರ್ ಇರ್ತಿತ್ತು ಗೊತ್ತಾ ಸ್ನೇಹಿತರೆ. ಇದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು, ಸಖತ್ತಾಗಿರೋದು. ಹಾಗೇನೆ ಇದ್ರ ಜೊತೆಗೆ ಸ್ವಲ್ಪ ಹೊಲದಲ್ಲಿ ಸೊಪ್ಪು ಬೆಳೀತಲ್ವಾ, ಆ ಥರದ ಸೊಪ್ಪು ಹಾಕ್ಬೇಕು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ, ಅದ್ರ ರುಚಿನೇ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಂಬಾರು ಮಾಡಿದ್ನಲ್ವ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೇಮ್ ಎಲ್ಲ ಮಶಪ್ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಮಾಡುವಂಥದ್ದು. ಏನಂದ್ರೆ ಟೊಮೊಟೊ ಹಾಕೋದಿಲ್ಲ. ಕೆಲವೊಬ್ರು ಹುಳಿ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಹಾಕ್ತಾರೆ. ಹೂವು ಇರುತ್ತಲ್ವ, ಹೂವು ಸ್ವಲ್ಪ ಒಗರಾಗುತ್ತೆ, ಮತ್ತೆ ಹುಳಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಟೊಮೊಟೊ ಹಾಕೋದಿಲ್ಲ. ಚಿಗುರು ಬಂದ್ಬಿಟ್ಟು ಸ್ವಲ್ಪ ಅಷ್ಟು ಹುಳಿನ ಅಂಶನೂ ಏನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಸ್ನೇಹಿತರೆ ಒಂದೊಂದು ಟೊಮೊಟೊ. ಇಲ್ಲ ಅಂದ್ರೆ ಸ್ವಲ್ಪ ಹುಳಿ ಇರುವಂಥದ್ದು ಇತ್ತಂದ್ರೆ ಹಾಗೇನೆ ಮಾಡ್ತಾರೆ. ಸಾಂಬಾರು ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ನೋಡಿ, ಅದು ಆಹಾರ, ನಾವು ಸೇವನೆ ಮಾಡೋವಂಥ ಆಹಾರ ಯಾವ್ಯಾವ ಟೈಮಿಗೆ ಯಾವ್ದ್ಯಾವ್ದು ಬರಬೇಕು ಅಂತೇಳಿ, ಅದು ಎಷ್ಟು ಚೆನ್ನಾಗಿದೆ ಆ ಭಗವಂತನಿದು ಅಂದರೆ. ಯಾವ ಬೇಸಿಗೆ ಕಾಲದಲ್ಲಿ ತಂಪು ಅಂತ ಹೇಳಿ ಇದು ಎಷ್ಟು ಚಿಗುರು ಇದು ಸಿಗ್ತಾ ಇರುತ್ತೆ ನಮಗೆ. ಹಾಗಾಗಿ ಆಯಾ ಇದಕ್ಕೆ ತಕ್ಕಂಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ನಂತರ ಇದು ಬಿರಿಯಾನಿ ಮಾಡಿದ್ದಂಥದ್ದು ಸ್ನೇಹಿತರೆ. ಎಲ್ಲರೂ ಇದ್ರಲ್ವ ಸ್ನೇಹಿತರೆ, ಜಾತ್ರೆಯಲ್ಲಿ ಮಾಡಿದ್ದೆ. ತಿರ್ಗಾ ಇನ್ನೊಂದ್ಸಲ ಯಾವಾಗ ಅವತ್ತು ಸರಿಯಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಮಾಡಿದ್ದೆ ಸ್ನೇಹಿತರೆ. ಅವಾಗಿಂದ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇದೆ, ಬೇಕಂದ್ರೆ ಫುಲ್ಲು ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಂತರ ಇಲ್ಲಿ ಕರಿಗಡುಬು ಮಾಡ್ತಾ ಇರುವಂಥದ್ದು. ಇದು ಒಂದ್ಸಲ ಹಬ್ಬದಲ್ಲಿ ಯಾವಾಗಲೂ ಕರಿಗಡುಬು ಮಾಡಿದ್ದೀನಿ ಸ್ನೇಹಿತರೆ. ಆದರೆ ನಾನು ವಿಡಿಯೋನೇ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಏನಂದ್ರೆ ಮನುಷ್ಯನ್ಗೆ ಏನಾದ್ರೂ ಒಂದು ಇದ್ದಾಗ ಬೇರೆ ಕಡೆಗೆ ಏನು ಇದು ಆಗ್ತಾ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದ್ದೇ ಇರುತ್ತೆ, ಅವ್ರವ್ರದ್ದು ನೋವು ಇರುತ್ತಲ್ವ, ಅದು ಏನು ಮಾಡೋದಿಕ್ಕಾಗಲ್ಲ. ಯಾವ್ದು ಕಡೆಗೂ ಮನಸ್ಸಿನ ಆಗ್ತಾ ಇರೋದಿಲ್ಲ. ಆದ್ರೂ ಕೆಲವೊಂದ್ಸಲ ಮಾಡ್ಕೊಂಡಿದ್ದೆ, ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಹೆಚ್ಚಿಗೆ ನಾನು, ಅಷ್ಟೇನೆ ಸ್ನೇಹಿತರೆ. ಪ್ರತಿಯೊಂದೆಲ್ಲದು ಚೆನ್ನಾಗಿ ಇದನ್ನ ಮಾಡಿದೀವಿ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲ ಒಂದು ಸಮನಾಗಿದ್ದಾಗ ಸ್ನೇಹಿತರೆ ಏನ್ ಬೇಕಂದ್ರೂ ಇದನ್ನ ಮಾಡ್ಬೋದು. ಸ್ವಲ್ಪ ಅಂಕು ಡೊಂಕು ಇತ್ತು ಅಂದಾಗ ಖಂಡಿತವಾಗ್ಲೂ ಮನಸ್ಸೇ ಇರೋದಿಲ್ಲ. ಹಾಗಾಗಿ ನಂತರ ಬಾಳೆಹಣ್ಣು, ಎಷ್ಟು ಬಾಳೆಹಣ್ಣು ಅಂತೂ ಈ ಸಲ ಅಂತೂ ತುಂಬಾ ಬಾಳೆಗೊನೆ ತಗೊಂಡ್ ಬಂದು ಕೊಟ್ಟು ಹೋಗೋರು ಅಣ್ಣ ಬಂದ್ಬಿಟ್ಟು. ಹಾಗಾಗಿ ಬಾಳೆಹಣ್ಣೆಲ್ಲ ಈ ತರ ಹಣ್ಣಾಗಿರೋದಲ್ವಾ, ಮಕ್ಳಿಗೆ ಬಂದ್ಬಿಟ್ಟು ಇನ್ನೇನು ದೊಡ್ಡವನ್ ಬಂದ್ಬಿಟ್ಟು ಊರಲ್ಲೇ ಇದ್ದ ಗುಲ್ಬರ್ಗದಲ್ಲಿ, ಚಿಕ್ಕ ಮಗ ಅಷ್ಟೇನೆ, ಅವನಿಗೆ ಬನಾನಾ ಪೂರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಮಾಡಿದೆ. ನಂತರ ಇಲ್ಲಿ ನಾವು ಊರಿಗೆ ಹೊರಡುವಂತ ಟೈಮ್ ಬಂದೇ ಬಿಡುತ್ತೆ ಸ್ನೇಹಿತರೆ. ನೋಡ್ಕೊಂಡ್ ಬನ್ನಿ, ಎಲ್ರು ಇದ್ದಾರೆ, ನೋಡ್ಕೊಂಡ್ ಬನ್ನಿ. ಸರಿ, ಯಶೋ ಹಿಂಡು ಸರಿ ಬಾಯ್.
ಎಲ್ರಿಗೂ ಹೇಳಿ ಎಲ್ರಿಂದನೂ ಆಶೀರ್ವಾದ ಪಡ್ಕೊಂಡು ಮತ್ತೆ ನಮ್ಮ ಪಯಣ ಪ್ರಾರಂಭ ಆಯಿತು ಸ್ನೇಹಿತರೆ. ಹಿರಿಯೂರು ಟು ದಾವಣಗೆರೆ, ದಾವಣಗೆರೆ ಟು ಗುಲ್ಬರ್ಗ ಸ್ನೇಹಿತರೆ. ನಮ್ಮ ಪ್ರಯಾಣ ಹೇಗಿತ್ತು ಅಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೇನೆ ಸ್ವಲ್ಪ ಯಾಕಂದರೆ ಯಜಮಾನ್ರಿಗೆ ಹುಷಾರಿಲ್ದಾಗಿಂದ ಬಸ್ಸಲ್ಲಿ ಇದೇ ಮೊದಲನೇ ಸಲ ಪ್ರಯಾಣ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇಷ್ಟು ದಿನ ನಾವು ಎಷ್ಟು ಸಲ ಓಡಾಡಿರಂದ್ರು ಕಾರಲ್ಲಿ ಹೋಗಿರುವಂಥದ್ದು ಬಂದಿರುವಂಥದ್ದು ಈ ರೀತಿಯಾಗಿತ್ತು. ಹಾಗಾಗಿ ಸ್ವಲ್ಪ ಹೇಗೋ ಏನೋ ಅನ್ನುವಂಥದ್ದು ಸ್ವಲ್ಪ ಭಯ ಇರ್ತಿತ್ತು ಸ್ನೇಹಿತರೆ. ಹಾಗೆಯೇ ನನ್ನ ಆರಾಧ್ಯ ದೈವ ಬಜರಂಗಿ ಆಶೀರ್ವಾದ ತಗೊಂಡು ನಮ್ಮ ಪ್ರಯಾಣ ಮುಂದುವರಿತು ಅಂತಲೇ ಹೇಳ್ಬೋದು. ಇದು ನಮ್ಮೂರ ಹತ್ರನೇ 103 ಹತ್ರ ಇರುವಂಥದ್ದು. ಸುಮಾರು ಸಲ ನಾನು ವಿಡಿಯೋದಲ್ಲಿ ತೋರಿಸಿರ್ತೀನಿ ಸ್ನೇಹಿತರೆ. ಇದು ದಾವಣಗೆರೆ ಬಸ್ ಸ್ಟಾಪ್ ಸ್ನೇಹಿತರೆ. ಅವರಿಗೂ ಎಲ್ರಿಗೂ ಬಾಯ್ ಹೇಳಿ ಹೊರಟಿದಂಥದ್ದು. ಪಾಪ ಅವ್ರ ಚಿಕ್ಕಪ್ಪನ ಮುಂಚೆನೆ ಬಂದಿದ್ರು ಸ್ನೇಹಿತರೆ. ಆದ್ರೆ ತಂಗಿ ಮಕ್ಳು ಬರೋ ಅಷ್ಟೊತ್ತಿಗೆ ತಡ ಆಗ್ಬಿಡ್ತು. ಡ್ಯೂಟಿ ಮುಗಿಸ್ಕೊಂಡು ಬಂದು ನಂತರ ಮಗನಿಗೆ ಕರ್ಕೊಂಡು ಬರೋಷ್ಟೊತ್ತಿಗೆ ತಡ ಆಗ್ಬಿಡ್ತು. ತುಂಬಾನೇ ಬೇಜಾರಾಯ್ತು ಸ್ನೇಹಿತರೆ. ಯಾಕಂದ್ರೆ ಒಂದ್ 5 ನಿಮಿಷ 2 ನಿಮಿಷನೂ ಮಾತಾಡೋದಿಕ್ಕಾಗ್ಲಿಲ್ಲ ಸ್ನೇಹಿತರೆ. ಬಸ್ ಸ್ವಲ್ಪ ಬರ್ತಾರೆ ಇರಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ನಿಲ್ಸಿದಂಥದ್ದು. ತುಂಬಾನೇ ಒಂದು ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ನಂತರ ನಾವಂದ್ರೆ ಬೇಗನೆ ಹೋಗಿದ್ವಿ ಸ್ನೇಹಿತರೆ. ನಾವು ಇನ್ನ ಬಸ್ ಬರೋದಕ್ಕೆ ಮುಂಚೆ 1.5 ಗಂಟೆ ಮುಂಚೆನೆ ನಾವು ಹೋಗಿದ್ವಿ. ಅವ್ರು ಬರೋದೇ ಸ್ವಲ್ಪ ತಡ ಆಯ್ತು ಅಷ್ಟೇನೆ, ಇನ್ನೇನಿಲ್ಲ. ಮಾತಾಡೋದಿಕ್ಕಾಗ್ಲಿಲ್ಲಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯ್ತು. ಆದ್ರೂ ಬಂದ್ರಲ್ಲ ಅಂತೇಳಿ ಅದು ಒಂದು ಖುಷಿ ಇತ್ತು ಸ್ನೇಹಿತರೆ. ಮತ್ತೆ ಇದು ಬಂದ್ಬಿಟ್ಟು ಹರಪನಹಳ್ಳಿ ಸ್ನೇಹಿತರೆ. ಇಲ್ಲಂತೂ ತುಂಬಾನೇ ನೆನಪುಗಳು ಕಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ನನ್ನ ಮೊದಲ ಪಯಣ ಪ್ರಾರಂಭ ಆಗಿದೆ ಅಂದ್ರೆ ನಾನು ಮದ್ವೆ ಆಗಿ ಗುಲ್ಬರ್ಗಕ್ಕೆ ಮೊದಲನೇ ಸಲ ಬರುವಾಗ ನನ್ನ ಪಯಣ ಪ್ರಾರಂಭ ಆಗಿದ್ದು ಇಲ್ಲಿಂದಾನೆ ಸ್ನೇಹಿತರೆ. ಹರಪನಹಳ್ಳಿಯಿಂದ ಗುಲ್ಬರ್ಗಕ್ಕೆ ಬಂದಿದಂಥದ್ದು. ಹಾಗೇನೆ ನನ್ನ ಮಗಂದು ಏನು ಹುಟ್ಟಿದಾಗ ಡೆಲಿವರಿ ಮುಗಿಸ್ಕೊಂಡು ನಾನು ಫಸ್ಟ್ ಬಂದಲ್ವಾ, ಅವಾಗ್ಲೂ ಅಷ್ಟೇನೆ ಇಲ್ಲಿಂದಾನೆ ಬಂದಿದಂಥದ್ದು. ಇಲ್ಲಿ ಸುಮಾರು ನೆನಪುಗಳು ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಹೇಳ್ತಾರಲ್ವಾ ನೆನಪುಗಳು ಅದು ಕಾಡುತ್ತೆ ಅಂತ ಹೇಳಿ. ಹಾಗಾಗಿ ಸಿಹಿ ನೆನಪುಗಳವೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ತುಂಬಾನೇ ನೆನಪುಗಳಿದೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಮೊದ್ಲಿಗೆ ಸ್ನೇಹಿತರೆ ನನ್ ಮಗ ದೊಡ್ಡವನ್ ಬಂದ್ಬಿಟ್ಟು 11 ತಿಂಗಳು ಪಾಪು ಇದ್ದಾಗ ಫೋಟೋ ತೆಗ್ಸಿದಂಥದ್ದು ಸ್ನೇಹಿತರೆ. ಹುಡುಗಿ ಡ್ರೆಸ್ ಹಾಕಿ ಚೆನ್ನಾಗಿದ್ದಲ್ಲ, ಹಾಗಾಗಿ ಅದು ಹೆಣ್ಪಾಪು ತರನೇ ಕಾಣುತ್ತೆ ಇವಾಗ್ಲೂ. ಅದು ಒಂದು ತುಂಬಾನೇ ನೆನಪಾಗುತ್ತೆ. ಆ ಫೋಟೋ ನೋಡ್ದಾಗೆಲ್ಲ ಇವ್ರು ನೆನಪಾಗ್ತಾ ಇರುತ್ತೆ. ನೆಕ್ಸ್ಟ್ ಕಿವೆ ಚುಚ್ಚಿದಂಥದ್ದು, ನಾನು ಬುಗುಡಿ ಕಿವೆ ಚುಚ್ಚಿಸ್ಕೊಂಡಿದ್ದಂಥದ್ದು. ನಂತರ ಬಂದ್ಬಿಟ್ಟು ನಾನು ಅಲ್ಲೆಲ್ಲ ಹುಳ ತಿಂದಿದ್ದು ಉಳ್ಕಲ್ಲ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡಿದ್ದಂಥದ್ದು ಇದೇ ಊರಲ್ಲೇ ಸ್ನೇಹಿತರೆ. ಹಾಗಾಗಿ ಅದೆಲ್ಲ ತುಂಬಾ ಕಾಡುತ್ತೆ. ಮತ್ತೆ ಸ್ವಲ್ಪ ಇಲ್ಲಿ ಮಳೆನೂ ಜಾಸ್ತಿ ಬರೋದಲ್ವಾ, ಚಳಿ ಅಂತೇಳಿ ಜಾಸ್ತಿ ಚಳಿ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದಿದಂಥದ್ದು ಅದು ಸುಮಾರು ಇದೆ ಸ್ನೇಹಿತರೆ. ಆ ಥರದ್ದೆಲ್ಲ. ಹಾಗೇನೆ ಹಾಲು ಮೊಸರು ತಗೊಂಡ್ ಬರ್ತಾ ಇದ್ದಂಥದ್ದು, ಹಾಗೇನೆ ಗಿರಣಿಗೆ ಹೋಗ್ತಾ ಇದ್ದಂಥದ್ದು. ಮತ್ತೆ ಸಂಜೆ ಆಯ್ತಂದ್ರೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ತಗೊಂಡ್ ಬರ್ತಿದ್ರು. ಅದೆಲ್ಲ ತುಂಬಾನೇ ನೆನಪಿದೆ ಸ್ನೇಹಿತರೆ. ಮೇನ್ ಏನಂದ್ರೆ ಫಸ್ಟ್ ನೆನಪಾಗುವಂಥದ್ದು ಜಾಸ್ತಿ ಇಲ್ಲಿ ಬಂದಾಗ ನಮ್ಮ ಅತ್ತೆ ಸ್ನೇಹಿತರೆ. ನಮ್ಮ ಅತ್ತೆ ಹಾಗೇನೆ ತರಕಾರಿ ಅಷ್ಟು ಫ್ರೆಶ್ ಆಗಿರುವಂತ ತರಕಾರಿ ಶನಿವಾರ ದಿನ ತಗೊಂಡ್ ಬರ್ತಿದ್ದಂಥದ್ದು. ಅದು ಇವಾಗ್ಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಮತ್ತೆ ಮುಂದೆ ನೆನಪಾಗುವಂಥದ್ದು ಅಂದ್ರೆ ಕವಿತಾರ್ ಊರು ಬೊಮ್ಮನಹಳ್ಳಿ, ಅಗ್ರಿ ಬೊಮ್ಮನಹಳ್ಳಿ, ಆ ಊರೊಂದು ನೆನಪಾಗುತ್ತೆ ಸ್ನೇಹಿತರೆ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.